ಬ್ರೇಕ್ನ ನಂತರ ಮತ್ತೆ ನ್ಯೂಸ್ ಅವರ್ಗೆ ಸ್ವಾಗತ. ಈಗ ನಮ್ಮನ್ನು BJP ಮುಖಂಡರು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರು ಜಾಯ್ನ್ ಆಗಿದ್ದಾರೆ. ರೇಣುಕಾಚಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತಿನ ಡೆವಲಪ್ಮೆಂಟ್ ಎಲ್ಲ ನೋಡಿದ್ದೀರಿ. ದಿಗ್ವಿಜಯ್ ಸಿಂಗ್ ಅವರು ಬಂದರು. ಕುಮಾರ್ ಕೃಪಾ ಗೆಸ್ಟ್ ಹೌಸ್ಗೆ ಅಶೋಕ್ ಪಟ್ಟಣ್ಣವ್ರ ಬೆಂಬಲಿಗರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಬೆಂಬಲಿಗರು ನಾಯಕರು ಮುತ್ತಿಗೆ ಹಾಕಿದ್ರು, ಪ್ರತಿಭಟನೆ ಮಾಡಿದ್ರು, ಪ್ಲಕಾರ್ಡ್ ಇಟ್ಕೊಂಡ್ರು. ನಮ್ಮನ್ನು ಮಂತ್ರಿ ಮಾಡಿ ಅಂತಲೇ ಲಾಬಿ ಮಾಡಿದ್ರು. ಬಹುಶಃ ನಿಮ್ಮ ಹಿಂದಿನ ದಿನಗಳೆಲ್ಲ ನೆನಪಾಗ್ತಾ ಇದ್ದೀರಾ ರೇಣುಕಾಚಾರ್ಯರೇ? ಬಹುಶಃ ಈಗ ಕಳೆದ 5 ವರ್ಷದಲ್ಲಿ, 1 ವರ್ಷದ ಹಿಂದೆ ಏನೇನಿತ್ತಲ್ಲ ಅವೆಲ್ಲ ನೆನಪಾಗ್ತಾ ಇದ್ದೀರಿ ನಿಮ್ಗೆ ಮತ್ತೊಮ್ಮೆ? ನಾನು ಒಂದು ಮಾತನ್ನು ಇವತ್ತು ಮಾಧ್ಯಮದ ಮುಖಾಂತರ ಈ ನಾಡಿನ ಜನರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಹೋರಾಟದ ಪ್ರತಿಫಲದಲ್ಲಿ ನಮ್ಮ ಆಂತರಿಕ ಕೆಲವೊಂದು ಭಿನ್ನಾಭಿಪ್ರಾಯಗಳಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ನವರು ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಅಲ್ಲ, ಅಭಿವೃದ್ಧಿಯ ವಿಚಾರ ಅದು ಬೇರೆ ಚರ್ಚೆ ವಿಚಾರ ಬೇರೆ. ರೇಣುಕಾಚಾರ್ಯ ಟು ದಿ ಪಾಯಿಂಟ್ ನಾನು ಕೇಳಿದ್ದು ನೇರವಾಗಿ ಇವತ್ತು ನೋಡ್ತಾ ಇದ್ದೀರಿ. ನಾನು ಒಂದು ಮಾತಿನ ಇವರು ಲಾಬಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಮುಖ್ಯವಾದ ವಿಷಯ ನಾನು ಇದನ್ನ ಯಾಕೆ ಇಟ್ಕೊಂಡೆ ಅಂದ್ರೆ ಒಂದೇ ಪಾಯಿಂಟ್ ಹೇಳ್ಬಿಡ್ತೀನಿ, ಇಲ್ಲಿ ಕೇಳಿ. ಈ ಲಾಬಿ ನೋಡಿದ್ರೆ 2 ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿದ್ದಾರೆ. ಜನಾದೇಶ ನಾವು ಒಪ್ಕೊಳ್ತೀವಿ. ಬಹುಶಃ ಯಾವ ರೀತಿ ಜನಾದೇಶ ಆಯ್ತು? ಒಂದ್ ಕಡೆ ಪವರ್ ಬಳ್ಳಾರಿ, ಹೌದು. ಈ ಕಡೆ PW ಶಿಕಾರಿಪುರ, ಹೌದು. ಬೆಳಗಾಂ ಚಿಕ್ಕೋಡಿ ಸದಲಗ ಇರಿಗೇಷನ್ RDPR. ಈ ಸರ್ಕಾರದ 4 ಪ್ರಮುಖ ಖಾತೆಗಳ ಏನ್ ಲೂಟಿ ಹೊಡೆದಂತ ಹಣ ಆ ಕ್ಷೇತ್ರಗಳಲ್ಲಿ ಕೆಲಸ ಆಯ್ತು. ಅಲ್ಲ, ಬಹುಶಃ 5 ವರ್ಷದ ಅಧಿಕಾರದ ಸಮಯ ಅವರು ನಿನ್ನೆ ದಿವಸ ಭ್ರಮೆಯಲ್ಲಿದ್ದಾರೀಗ. 2 ಕ್ಷೇತ್ರ ನನ್ನ ಪಾಯಿಂಟ್ ಅದಕ್ಕೆ ಅಲ್ಲಿ ಟಚ್ ಮಾಡ್ತಾ ಇದೀನಿ. ಆ ಭ್ರಮೆಯಲ್ಲಿ ಶಿಕಾರಿಪುರದಲ್ಲಿ ಏನ್ ಸುಳ್ಳು ಹೇಳಿದ್ರು? ಸಿಂಪತಿ ಬಗರುಕುಂಬ ಸಹಗಳಿದಾರರಿಗೆ ಯಾವುದೇ ಸರ್ಕಾರ ಅನುಮತಿನೇ ಕೊಟ್ಟಿಲ್ಲ. ಸುಳ್ಳು ಅರ್ಜಿಗಳನ್ನ ಭರ್ತಿ ಮಾಡಿದ್ರು, ವರ್ಗ ಸಂಘರ್ಷ ಮಾಡಿದ್ರು, ಸಾಕಷ್ಟು ಅಪಪ್ರಚಾರ ಮುಖಾಂತರ ಇವತ್ತು ಈ ರಾಜ್ಯದಲ್ಲಿ ಬಳ್ಳಾರಿ ಗೆದ್ದ ಆಯ್ಕೆ ಆಗಿದ್ದಾರೆ. ಅವ್ರು ನಾನು ಕಳೆದ ವಾರ 15 ದಿವಸದ ಹೇಳ್ತೀನಿ, 26 ನಂತರ ಸನ್ಮಾನ್ಯ ದಿಗ್ವಿಜಯ್ ಸಿಂಗ್ ಬರ್ತಾ ಇದ್ದಾರೆ. ಇವತ್ತು ಬಂದಿದ್ರು. ಏನೇನಾಯ್ತು ಹೈಡ್ರಾಮಾ ನೀವು ನೋಡಿದಿರಿ? ನಾನು ಹೇಳಿದ್ದೆ, ಬಹಳ ಜನ ಶಾಸಕರು ನಮ್ಮ ಅಶೋಕ್ ಪಟ್ಟಣ್ ಅಂತವರು ಸೀನಿಯರ್ಸ್ ಇವರಲ್ಲ, ಅವಕಾಶವನ್ನ ಕೇಳೋದು ತಪ್ಪಿಲ್ಲ. ಯಾರನ್ನು ತೆಗಿಬೇಕು, ಯಾರನ್ನು ಬಿಡಬೇಕು, ಮುತ್ತಿಗೆ ಹಾಕೋದು ನೋಡಿ, ಮುತ್ತಿಗೆ ಹಾಕೋದು, ಯಾರನ್ನು ತೆಗಿಬೇಕು, ಯಾರನ್ನು ಬಿಡಬೇಕು. ಇಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು, ಬಹಳಷ್ಟು ಲಾಭಿಗಳಾಗುತ್ತೆ. ಸರ್ಕಾರದಲ್ಲಿ ಒಳಸುಳಿವಿದೆ. ಯಾವ ರೀತಿ ಒಂದ್ ಕಡೆ ಮೂಲ, ಇನ್ನೊಂದ್ ಕಡೆ ವಲಸಿಗರು, ಇವರಿಬ್ಬರು ಮಧ್ಯೆ ಹಗ್ಗಜಗ್ಗಾಟ. ಅಭಿವೃದ್ಧಿ ಬೇಕಾಗಿಲ್ಲ. ರೇಣುಕಾಚಾರ್ಯರ ಉಪದೇಶವನ್ನು ಅಶೋಕ್ ಪಟ್ಟಣ್ ಸುಮ್ಮನೆ ಸೈಲೆಂಟ್ ಕೇಳ್ತಾ ಇದ್ದೀರಿ ನೀವು ಅಂತ. ರೇಣುಕಾಚಾರ್ಯರ ಉಪದೇಶ ಏನ್ ಹೇಳ್ತೀರಿ? ಅವ್ರು ಹೇಳ್ತಿದ್ದಾರೆ ಭ್ರಮೆಯಲ್ಲಿ ಲಾಬಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ಅಶೋಕ್ ಪಟ್ಟಣ್ ಅವರು ಆನ್ಸರ್ ಮಾಡಬೇಕು. ಆಗ್ಲೇ ಹೇಳಿದೆ ಬ್ರೇಕ್ ಮೊದಲು. ಅವ್ರ ಅವಕಾಶ ಕೊಟ್ಟು ಫಸ್ಟ್ ನಾನು ತಡವಾಗಿ ಬಂದೆ ಹೊನ್ನಾಳಿಂದ, ನೇರವಾಗಿ ಇಲ್ಲಿ ಬಂದಿನಿ. ಶಿಕಾರಿಪುರದ ರಾಘವೇಂದ್ರ ವಿಜಯ ಸ್ವಾಚಸ್ ನೇರವಾಗಿ ಇಲ್ಲಿ ಬಂದಿನಿ. ಅವರು ನನ್ನ ಮಾತನ್ನು ಕೇಳಲಿ, ಅವ್ರ ಮಾತನ್ನು ನಾನು ಹೊರಗಡೆ ನಿಂತು ಕೇಳಿದ್ದೀನಿ. ಒಂದು 5 ನಿಮಿಷ ತಾಳ್ಮೆ ನನಗೆ ಅವಕಾಶ ಕೊಡ್ಲಿ. ಭ್ರಮೆಯಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸಿದೆ. ಕೇವಲ ಕುರ್ಚಿಗೋಸ್ಕರ ಇವತ್ತು ಎಷ್ಟು ಜನ ಆಕಾಂಕ್ಷಿಗಳ ಪಟ್ಟಿ ಎ ಇಂದ BCD ABCD ವರೆಗೂ ಇನ್ನು ಮೆಳತೆ ಹೋದ್ರೆ Z ಆಗುತ್ತೆ. ಸಹಜ. ಯಾವುದೇ ಶಾಸಕರು ಮಂತ್ರಿಗಿರಿಗಳ ತಪ್ಪಲ್ಲ. ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಅಂತ ಇದಕ್ಕೆ ಜನರಿಂದ ಆಯ್ಕೆ ಆದಂತ ಪ್ರತಿನಿಧಿ ಸಚಿವ ಸ್ಥಾನಕ್ಕೆ ತಪ್ಪೇನಿಲ್ಲ. ಆದರೆ ಆದಿರಂಪಾಟ, ಬೀದಿ ರಂಪಾಟ, ಮುತ್ತಿಗೆ ದಿಗ್ವಿಜಯ್ ನಾನು ಹೇಳ್ತೀನಿ ಸ್ನೇಹಿತರೆ, ನಾನು ಹೇಳ್ತೀನಿ ಬ್ರದರ್, ನಾನು ಹೇಳ್ತೀನಿ ಸಮಾಧಾನ ಅವಕಾಶ ನಮ್ಮ ಕಾಂಪೌಂಡ್ ನಾವು ಹೋರಾಟ ಪ್ರತಿಭಟನೆ ಅವಕಾಶ ಕೊಡಿ ಅಂತ ನಾನು ನೋಡಿದ್ರೆ ಹೆಂಗಿತ್ತು ಹೇಳಿ ಕೇಳಿ. ನೀವು ಕೇಳೋ ಅವಕಾಶ ಇಲ್ಲ. ನೀವು ಸೀನಿಯರ್, ನೀವು ಸೀನಿಯರ್, ಸೀನಿಯರ್ ಜೂನಿಯರ್ ಪ್ರಶ್ನೆ ಬೇಡ. ನಿಮ್ಮಲ್ಲಿ ಈಗ ನಿಮ್ ಜಗದೀಶ್ ಶೆಟ್ಟರ್ ಮಿನಿಸ್ಟರ್ ಆಗ್ಬೇಕಾದ್ರೆ ಹೈದರಾಬಾದ್ MLAಗಳೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಓಟ್ ಇಟ್ರಿ.
ಆ ಬ್ಲಾಕ್ ಮೇಲ್ ಮಾಡಿ ಇವರು ಜಗದೀಶ್ ಶೆಟ್ಟರ್ ಅಂತದೇನೋ ಪಕ್ಷದ ನಡೆಯಲ್ಲ. ಬ್ಲಾಕ್ ಮೇಲ್ ಅಲ್ಲ, ನಾನು ಒಂದ್ ಮಾತಾಡಿದೆ. ನೀವೇ ನೀವೇ ಲೀಡ್ ತಗೊಂಡಿದ್ರಿ, ಹೈದರಾಬಾದ್ ಏನೇನಾಯ್ತು ಎಲ್ಲ ಜನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವೇ ಲೀಡ್ ಮಾಡಿದ್ರಿ. ನಿಮ್ ಸರ್ಕಾರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ತಾನೆ. ಇವ್ರು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಇದೆ. ನೀವೇನ್ ಮಾಡಿದ್ರಿ? ನೀವಲ್ಲಿ ಹೈದರಾಬಾದ್ ಅಲ್ಲಿ ಮಾಡಿದ್ದೇನು? ಚೆನ್ನೈಗೆ ಹೋಗುವಾಗ ನಾನೇ ಬಂದಿದ್ದೆ. ಅವಕಾಶ ಕೊಡಿ ಅಂತ ಕೇಳಿದ್ರೆ ಪ್ರತಿಭಟನೆ ಎಲ್ಲ ಏನಿಲ್ಲ ನಮ್ದು. ನಮ್ಮಲ್ಲಿ ಒಬ್ಬಿಬ್ರು ಆಕಾಂಕ್ಷಿಗಳಿದ್ರು. ಅಲ್ಲ ನೀವು ಮಾಡಿದ್ದೇನು? ನಾನು ಹೇಳ್ತೀನಿ ಆಕಾಂಕ್ಷಿಗಳು. ಗೋವಾಗೆ ಹೋಗಿರ್ಲಿಲ್ವಾ ನೀವು? ಚೆನ್ನೈಗೆ ಹೋಗಿರ್ಲಿಲ್ವಾ? ಹೈದರಾಬಾದ್ ಹೋಗಿರ್ಲಿಲ್ವಾ? ಹೋಗಿರ್ಲಿಲ್ವಾ? ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿರಲ್ಲ ನಮ್ಮ ಸರ್ಕಾರ. ಅಭಿವೃದ್ಧಿಯಲ್ಲಿ ಲೋಕೋಪಯೋಗಿ ಇರಬಹುದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಶಿಕ್ಷಣ ಇರ್ಬೋದು, ಕುಡಿಯ ನೀರು ಇರ್ಬೋದು, ಕೃಷಿಗೆ ಆದ್ಯತೆ ಕೊಟ್ಟಿದ್ದೀವಿ. ಅನ್ನಭಾಗ್ಯ, ಹೇಳ್ತೀನಿ ಕೇಳಿ, ಎಲ್ಲಿ ಶಾದಿ ಭಾಗ್ಯ ಕೋಟ್ಯಾಂತರ ರೂಪಾಯಿ ಮಾಡಿದ್ರು ಅವರು. ನಿಮ್ಗೆ ಅವ್ರಿಗೆ ಏನು ವ್ಯತ್ಯಾಸ ಉಳಿತು ಅನ್ನೋ ಪ್ರಶ್ನೆ ಯಾಕೆ ಕೇಳಿದ್ರೆ ರೆಸಾರ್ಟ್ ರಾಜಕಾರಣ ಮಾಡಿದ್ರು ಅಂತ. ನೀವು ಇವತ್ತು ಲಾಬಿ ರಾಜಕಾರಣ ಮಾಡಿದ್ರೆ ಏನು ವ್ಯತ್ಯಾಸ ಉಳಿತು? ನಾವು ಲಾಬಿ ರಾಜಕೀಯ ಮಾಡಿಲ್ಲ. ಬಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ ಕೇಳಿದ್ರಿಂದ ನಾನು ಅವ್ರು ಮಾಡಿದಾಗ ಅಲ್ಲ, ಅವ್ರು ಮಾಡಿಲ್ಲ. ಅವರು ರೆಸಾರ್ಟ್ಗೆ ಹೋಗ್ಬಿಟ್ಟು ಮುಖ್ಯಮಂತ್ರಿ ವಿರುದ್ಧ ಹೋದ್ರು. ಮುಖ್ಯಮಂತ್ರಿ ವಿರುದ್ಧ ರೇಣುಕಾಚಾರ್ಯ ನೀವು ನೋಡ್ಬೇಕದು. ಚೆನ್ನೈ ಏರ್ಪೋರ್ಟ್ ಅನ್ಸುತ್ತೆ, ಚೆನ್ನೈ ಏರ್ಪೋರ್ಟ್ ಗೋವಾ ಏರ್ಪೋರ್ಟ್ ಅದು. ರೇಣುಕಾಚಾರ್ಯ ನೋಡಿ ಒಂದ್ಸತಿ ನೋಡಿ, ಬೇರೆ ಕಾರಣಗಳಿಗೆ ಹೋಗಿರ್ಬೋದು. ಅಲ್ಲಲ್ಲ ನೋಡಿ ಅದು ಯಾವ ಏರ್ಪೋರ್ಟ್ ಆಯ್ತು. ಈಗ ನಾವುಗಳು ತಪ್ಪಿಂದ ಸರ್ಕಾರ ಕಳ್ಕೊಂಡ್ವಿ, ಯಾವ್ದು ಹೋರಾಟ ಪ್ರತಿಫಲ ಅಧಿಕಾರಕ್ಕೆ ಬಂದ್ರಿ. ಜನಾದೇಶ 5 ವರ್ಷ ಅವ್ರು ತಪ್ಪು ಮಾಡಿದ್ರು, ನೀವು ಅದೇ ತಪ್ಪು ಮಾಡ್ತಿರಲಿಲ್ಲ. ಜನಾದೇಶ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ನಾವ್ ಹೇಳ್ತಿರೋದು, ನಾವು ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಅಭಿವೃದ್ಧಿ ಸನ್ಮಾನ ಯಡಿಯೂರಪ್ಪ. ಆದ್ರೆ ಒಂದು ವಿಚಾರ, ಪ್ರಚಾರದಲ್ಲಿ ರಾಜ್ಯದ ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಒಂದು ನಿಮಿಷ ಅಶೋಕ್ ಪಟ್ಟಣ ರೇಣುಕಾಚಾರ್ಯ ಆದ್ರೆ ಒಂದು ರಮೇಶ್ ಕುಮಾರ್ ಹೇಳ್ತಾರೆ, ಸರ್ಕಾರ ಸತ್ತೋಗಿದೆ ಅಂತ. ಒಂದು ನಿಮಿಷ ಆಯ್ತು. ನಾ ಹೇಳೋದು ರೇಣುಕಾಚಾರ್ಯರೇ, ಆದ್ರೆ ಒಂದು ಸೂಕ್ಷ್ಮತೆಯನ್ನು ನಾವಿಲ್ಲಿ ಗಮನಿಸಲೇಬೇಕು. ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಓಪನ್ ಆಗಿ ಬಂದು ಮಾತಾಡ್ತಾ ಇದ್ರು. ನಿಮ್ಮ ಹೈಕಮಾಂಡ್ ಧರ್ಮೇಂದ್ರ ಪ್ರಧಾನ್ ಅವರು ಬಂದು ಓಪನ್ ಆಗಿ ಮಾತಾಡ್ತಾ ಇದ್ರು. ಹೈಕಮಾಂಡ್ ನಾಯಕರೆಲ್ಲ ಓಪನ್ ಆಗಿ ಮಾತಾಡ್ತಿದ್ರು. ಆದರೆ ಇಲ್ಲೊಂದು ಸೂಕ್ಷ್ಮತೆ ಇದೆ. ಸಿದ್ದರಾಮಯ್ಯನವರು ಎಷ್ಟು ಜೆಂಟ್ಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ, ಅವ್ರು ಹೇಳ್ತಾರೆ ಹೈಕಮಾಂಡ್ ಕಡೆ ಕೈ ತೋರಿಸ್ತಾರೆ, ಹೈಕಮಾಂಡ್ ಕಡೆಯವರು CM ಸಿದ್ದರಾಮಯ್ಯನವ್ರ ಪರಮಾಧಿಕಾರ ಅಂತಾರೆ. ಅಂದರೆ ಆ ಸೆನ್ಸ್ ಇದೆ ಇವರಲ್ಲಿ, ಅದನ್ನು ನಿಮ್ಮವ್ರು ಕಳ್ಕೊಂಡು ಬಿಟ್ಟಿದ್ರು ಅನ್ನುವಂಥದ್ದು. ಭಾರತೀಯ ಜನತಾ ಬಹುಶಃ ಆ ಮೂಲಕ ಹೇಳೋದು ಕೇಳಿ, ಆ ಮೂಲಕ ಒಂದು ಕಡೆ ಅಶೋಕ್ ಪಟ್ಟಣ್ ಅಂತವರ ಅತೃಪ್ತರನ್ನು ಕೂಡ ಅವರು ಸಮಾಧಾನ ಮಾಡೋ ಒಂದು ಪ್ರಯತ್ನ, ವಿಳಂಬ ನೀತಿಯನ್ನು ಅನುಸರಿಸೋದು, ಹೇಗೋ ತಳ್ಕೊಂಡು ಹೋಗೋದು ಅಂತದೊಂದು ಟ್ಯಾಕ್ಟಿಕ್ಸ್ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮಂತವ್ರಿಗೂ ಉತ್ತರ ಕೊಡ್ತಾ ಇದ್ದಾರೆ ಅಂತ. ನಿಮ್ ತರ ಹಾದಿರಂಪ ಬೀದಿರಂಪ ನಾವು ಇಲ್ಲಿ ಹೇಳಿಕೆಗಳ ಮೂಲಕ ಮಾಡ್ಲಿಲ್ಲ ಅಂತ, ಅದು ಕೈ ಬಾಯ್ಚಾಳಕ. ಬಹಳ ದಿವಸ ಎಲ್ಲ ಶವಪೆಟ್ಟಿಗೆ ಮಳೆ ಹೊಡೆಯೋ ಕಾಲ ಬಹಳ ಕೂಡಿ ಬಂದಿದೆ. ಈ ಸರ್ಕಾರ ನೀವು ಕಾದ್ ನೋಡ್ರಿ, ಅಭಿವೃದ್ಧಿನೂ ಮಾಡ್ತಲ್ಲ ಅಂದು. ಅಲ್ಲ ನೀವು ಶವಪಟ್ಟಿಗೆ ಮಳೆ ಹೊಡೆಯೋ ನೀವು ಅಲ್ಲ ಅಶೋಕ್ ಪಟ್ಟಣ ರೇಣುಕಾಚಾರ್ಯರ ಬಾಯಲ್ಲಿ ಶವಪಟ್ಟಿಗೆ ಮಳೆ ಹೊಡೆಯೋದು ನಿಮ್ಮ ಸರ್ಕಾರ. ನೀವು ನಿಮ್ಮದೇ ಸರ್ಕಾರದ ಶವಪಟ್ಟಿಗೆ ಮಳೆ ಹೊಡೆಯೋದು. ಈ ದೇಶದಲ್ಲಿ 44 ಸ್ಥಾನ ತಗೊಳ್ಳಿಲ್ಲ, ನಿಮಗೆ ಪ್ರತಿಪಕ್ಷ ನಾಯಕ ಸ್ಥಾನ ಸಿಗಲಿಲ್ಲ. ಇದಕ್ಕಿಂತ ಉದಾಹರಣೆ ಬೇಕಾ? ಧೂಳಿಪಟ ಆದ್ರಿ. ಈಗ ಇನ್ನು ನಮ್ಮ ಕರ್ನಾಟಕ ಈ ಮೋದಿ ಚುನಾವಣೆ ಆಗಿ ಈಗ ಬೈ ಎಲೆಕ್ಷನ್ ಆದ್ವಲ್ಲ, ಬಿಹಾರ್ ಒಳಗೆ ಏನಾಯ್ತು? ಮೊನ್ನೆ ಬೈ ಎಲೆಕ್ಷನ್ ಆಯ್ತು, ಬಿಹಾರ್ ಒಳಗೆ ಏನಾಗಿಲ್ಲ, ಮಹಾಮೈತ್ರಿ ಮಾಡಿದ್ದಾರೆ. ಅದ್ ಬಿಡಿ, ಆ ವಿಷಯ ಅದಲ್ಲ. ರೇಣುಕಾಚಾರ್ಯ ವಿಷಯ ಇರುವಂತದ್ದು ಅವರ ಹೈಕಮಾಂಡ್ ನಾಯಕರಿಗೆ, ಅವರ ರಾಜ್ಯ ನಾಯಕರಿಗೆ ಬಿಟ್ಬಿಡಪ್ಪ.
ನೋಡಿ, ನನಗೆ ಹೇಳಕ್ ಅವಕಾಶ ಕೊಡಿ. ರಾಜ್ಯರ್ ಮಾತಾಡಿ. ನನಗೆ ಅವಕಾಶ ರಾಜ್ಯರ್ ಮಾತಾಡಿ. ನನಗೆ ಹೇಳಕ್ ಅವಕಾಶ ಕೊಡಿ. ಅದನ್ನ ಹೇಳಿ. ಮಾತಾಡಿ, ಯಾರು ಬೇಡ ಅಂತ. ರಾಜ್ಯರ್ ಮಾತಾಡಿ. ಒಂದು ನಿಮಿಷ ನಾನು ನಿನಗೆ ಅವಕಾಶ ಕೊಡ್ತೀನಿ, ನೀನು ನನಗೆ ಮಾಡಿ, ಕೊಡು. ಮಾಡಿ, ಅದು ಮಾಡಿ. ಮೋದಿ ಅಲೆ. ನರೇಂದ್ರ ಈ ಮೋದಿ ದೇಶಕ್ಕೆ ಸ್ವತಂತ್ರ ಬಂದಾಗಿಂದ ರಾಜ್ಯದ ದೇಶ ಆಳಿದ್ದು ನೀವು. ಏನು ನೀವು ಮಾಡಿದ್ದೇನೆ, ಇವ್ರು ಕರ್ನಾಟಕದ ಮಾಡಿದ್ದೇನೆ, ಇಬ್ರು ಮಾತಾಡಿ. ಮಾಡಿದ್ದು ಅದೇನೆ ಬರ. 40 ಜನರು- ಭ್ರಷ್ಟಾಚಾರ. ಜನರಿದಾರಲ್ಲ, ಲೂಟಿ ಹೊಡೆದು ನಿಮ್ಮನ್ನ ಆಯ್ಕೆ ದೇಶಕ್ಕೆ ಮಾಡಿದ ಜನರು 2G ಅವರು ಸೆಕ್ಟರ್ ಹಣೆ ಚಚ್ಕೊಂತ ಇರೋದು ಒಂದು ಅಂತ. ನಿಮಿಷ 2G ಸೆಕ್ಟರ್ ಈಗ ಜನ ಇದಾರಲ್ಲ, ಇಂದ್ರನಲ್ಲಿ- ಹಣೆ ಚಚ್ಕೊಂತ ಈಗ ಇದ್ದಾರೆ. ಅದಕ್ಕೆ 44 ಎಂತವ್ರನ್ನ ಆಯ್ಕೆ ಮಾಡ್ಬಿಟ್ಟು ನಾವು. ಸ್ವಾಮಿ, 44 ಸ್ಥಾನ ಯಾರಿಗೆ ಕೊಟ್ರು? ಲೂಟಿ ಪ್ರತಿಪಕ್ಷ ಹೊಡೆದವ್ರು- ಸ್ಥಾನ ಇಲ್ಲ. ಅಲ್ಲ ನಿಮ್ ಪಾರ್ಟಿನ ಲೂಟಿ ಹೊಡೆದವ್ರು ಇನ್ನ ಜೈಲ್ನಾಗೆ ಇದ್ದಾರೆ, ಇನ್ನ ಆಯ್ತು. ಬಿಡುಗಡೆ ಒಂದ್ ನಿಮಿಷ ನೋಡಿ, ಇನ್ನ ನಿಮ್ ಈಗ ಸಚಿವ ಸಂಪುಟ ವೈಯಕ್ತಿಕ ಬಗ್ಗೆ ಯಾರ ಬಗ್ಗೆ ಮಾತಾಡ್ರಿ. ಅಲ್ಲ, ನಿಮ್ಮ ವೈಯಕ್ತಿಕ ಅಂತಲ್ಲ, ನೋಡಿ ಸಚಿವರಾಗಿದ್ರಲ್ಲಪ್ಪ. ಒಂದ್ ನಿಮಿಷ ನೋಡಿರಿ, ವೈದ್ಯ ಪ್ರಶ್ನೆ ನಿಮ್ಮ ಅಲ್ಲ, ದೇಶದ ಸಚಿವರಾಗಿದ್ರಲ್ಲ. ಪ್ರಧಾನಮಂತ್ರಿಗಳು ಒಳಗಡೆ ಹೋಗ್ಬೇಕಾಯ್ತು. ನಿನ್ನೆ ದಿವಸ CAG ವರದಿ ಕೊಟ್ಟಿದೆ, ಎಷ್ಟು ಜನ ಕೈ ಬಿಡ್ಬೇಕಂತ ಮನಮೋಹನ್ ಸಿಂಗ್ ಒತ್ತಡ ಹಾಕಿದ್ರು ಅಂತ ಹೇಳಿ. ಅದೆಲ್ಲ ಬಿಡಿ, ನೋಡಿ, CAG ಮತ್ತೆ ರಿಪೋರ್ಟ್ ವರ್ಗೂ ಹೋಗ್ಬೇಡಿ ನೀವು. ಎಷ್ಟು ರೇಣುಕಾಚಾರ್ಯರೇ, ನೀವು ಈಗ CAG ರಿಪೋರ್ಟ್ ಬಗ್ಗೆ ಮಾತಾಡೋದು. ರೇಣುಕಾಚಾರ್ಯರು ಪ್ರಧಾನಮಂತ್ರಿ ಒಳಗೆ ಹೋಗ್ಬೇಕಾಯ್ತು. ಯಾಕೆ ಜನ ಏನ್ ಅನ್ಕೋತಾರೆ? ಅದ್ರ ಬಗ್ಗೆ ಎಲ್ಲ ಆಯ್ತು. ಏನ್ ಮಾತಾಡಕ್ ಹೋಗ್ತಾರೆ? ಕರ್ನಾಟಕದಲ್ಲಿ ಇಲ್ಲಿ ಹೇಳಿ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಹೇಳಿ ಒಂದು ಸ್ವಾಮಿ ಸೂಕ್ಷ್ಮತೆ ಇದೆ ಅಂತೆ. ಕರ್ನಾಟಕದಲ್ಲಿ ಅವರು ತನಿಖೆ ಆದ್ರೆ ಯಾವ್ದ್ಯಾವ್ದಕ್ಕೂ ಒಂದು ಸುಮ್ನೆ ಡಜನ್ deviation ಮಾಡ್ಬಿಟ್ಟು ನೋಡಿ, subject ನ ಅರ್ಧ ಕರ್ನಾಟಕದ ಡಜನ್ ಬಗ್ಗೆ ಸಚಿವರು ಮಾತಾಡಿ. ಒಳಗಡೆ ಹೋಗ್ತಾರೆ, ಡಿಫೆಂಡ್ ಮಾಡ್ಕೊತಿದ್ರೆ. ಅರ್ಕಾವತಿ ಬಡವನ ಎಷ್ಟು ಲೂಟಿ ಆಯ್ತು, ಭ್ರಷ್ಟಾಚಾರ ಆಯ್ತು, ಎಷ್ಟು 541 ಎಕರೆ ಸುಪ್ರೀಂ ಕೋರ್ಟ್ ಎಲ್ಲಾಗಿದೆ ಸ್ವಾಮಿ. ಯಾಕಾಗಿಲ್ಲ? ಎಲ್ಲಾಗಿದೆ. ರೇಣುಕಾಚಾರ್ಯರೇ, ಮುಖ್ಯಮಂತ್ರಿಗಳು ಹೇಳಿದ್ರು, ರೇಣುಕಾಚಾರ್ಯರೇ, ಒಂದೇ ಒಂದು ಗುಂಟೆ ರೇಣುಕಾಚಾರ್ಯರೇ, ನಾನು ಅಶೋಕ್ ಸರ್ಕಾರದಾಗ ಡಿನೋಟಿಫಿಕೇಶನ್ ಎಲ್ಲ ಮಾಡಿಲ್ಲ ಅಂತ ಹೇಳಿದ್ರು. ಎಲ್ಲ 541 ಎಕರೆ ಮಾಡಿದ್ರು. ಒಂದ್ ನಿಮಿಷ ಅದ್ರ ಮೇಲೆ ಕೇಸ್ ಹಾಕ್ಸಿದ್ರು. ಎಷ್ಟು ಪಿತೂರಿ ಅಲ್ಲ, ಷಡ್ಯಂತ್ರ. ಇಲ್ಲ ಸ್ವಾಮಿ. ನೀವೇ ಹಾಕ್ಸಿದ್ದು. ಅವರ, ನಮ್ಗೆ ನಿಮ್ಮ ಬೇರೆ ತಂತ್ರ. ಕೆಲಸ ಇಲ್ವಾ? ಒಂದು ಯಾವ ನಿಮಿಷ, ವಿಧಾನಸಭೆಯಲ್ಲಿ ಒಂದು ನಿಮಿಷ ದೇಶ ಕೇಳಿ. ಪ್ರಸ್ತಾಪ ಮಾಡಿದ್ರು? ಒಂದು ನಿಮಿಷ ಕೇಳಿ. ದ್ವೇಷ ಮಾಡಿದ್ರೆ ನೀವು. ಒಂದ್ ನಿಮಿಷ ಅಲ್ಲ, ಇಬ್ರಿಗೂ ಒಂದ್ ನಿಮಿಷ. ಒಂದು ಹೊಸ ವಿಷಯ ಹೇಳ್ತೀನಿ ನಾನು ನಿಮ್ಗೆ, ಕೇಳಿ. ಹೇಳಿ. ನಾನು ಆಗ್ಲೇ ಹೇಳಿದೆ, ನಾನು ಬಹುಶಃ ಅಲ್ಲ, ಕೇಳಿ 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 ಕೇಳಿ, ನೀವು ಚರ್ಚೆಗೆ ಸಿದ್ಧರಿದ್ದೀರಿ. ಸಿದ್ಧನಿದ್ದೇನೆ. ಅಶೋಕ್ ಪಟ್ಟಣ್ ಅವರು ಚರ್ಚೆಗೆ ಸಿದ್ಧರಾಗಿಯೇ ಬಂದಿದ್ದಾರೆ. ನಾನು ರೇಣುಕಾಚಾರ್ಯರೇ, ಹೇಗೆ ಅವ್ರು ಸುಮ್ಮನೆ ಬಂದಿಲ್ಲ. ಬಟ್ ನಾ ಹೇಳ್ತಾ ಇರೋದು ರೇಣುಕಾಚಾರ್ಯರೇ, ಒಟ್ಟಾರೆಯಾಗಿ ಬಹುಶಃ ಅಂತಿಮವಾಗಿ ನಾವು ಒಂದು ಮಾತನ್ನ ಹೇಳಬೇಕಾಗುತ್ತೆ. ಜನರು ನೋಡ್ತಾ ಇದ್ದಾರೆ. ನೀವಿಬ್ರು ಕೂಡ ಮಾತಾಡಿದನ್ನು ಕೂಡ ಜನರು ನೋಡಿ. ಜನರಿಗೆ ಸಂದೇಶ ಕೊಡಬೇಕು. ಒಂದು ಸಂದೇಶವನ್ನು ನಾನು ಅಂತಿಮವಾಗಿ ಹೇಳೋ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ರೇಣುಕಾಚಾರ್ಯರೇ. ಏನಂದ್ರೆ, ಒಂದು ಸೂಕ್ಷ್ಮತೆಯನ್ನು ನಾನು ಆಗಲೇ ಹೇಳಿದೆ. ಕೈ ಬಾಯಿ ಚಳಕ ಅನ್ನೋ ಈ ಕಾರ್ಯಕ್ರಮಕ್ಕೆ ನ್ಯೂಸ್ ಅವರ್ನಲ್ಲಿ ಇವತ್ತು ಕೈ ಬಾಯಿ ಚಳಕ ಅನ್ನುವಂಥ ಒಂದು ಟೈಟಲ್ನಲ್ಲಿ ಯಾಕೆ ಈ ಕಾರ್ಯಕ್ರಮ ತೊಗೊಂಡ್ವಿ ಅಂದರೆ, ಕಾಂಗ್ರೆಸ್ ಅಟ್ಲೀಸ್ಟ್ ಅಂಥದ್ದೊಂದು ಸೂಕ್ಷ್ಮತೆಯನ್ನು ಹೇಳಿಕೆಗಳ ಮೂಲಕ ಎಲ್ಲ ಒಂದು ಕಡೆ ತೋರಿಸ್ತಾ ಇದೆ, ಆ ಟ್ಯಾಕ್ಟಿಕ್ನ ಮಾಡ್ತಾ ಇದೆ. ಆ ಮೂಲಕ ಅತೃಪ್ತರೇನಿದ್ದಾರೆ ಅವ್ರ ಬಾಯಿ ಕೂಡ ಮುಚ್ಚಿಸ್ತಾ ಇದೆ, ಅಟ್ಲೀಸ್ಟ್ ಕಾದು ನಿಲ್ಲೋ ಹಾಗೆ ಮಾಡ್ತಾ ಇದೆ. ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಏನು ಕಾಂಗ್ರೆಸ್ನ ಅಟ್ಯಾಕ್ ಮಾಡ್ತಾ ಇದ್ರು, ಅವ್ರ ಬಾಯಿನ ಕೂಡ ಮುಚ್ಚಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದು ಸೆನ್ಸ್ ಬಿಟ್ಟರೆ ಇದು ಇಲ್ಲಿಗೆ ನಿಂತು ಹೋಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದನ್ನು ಕೂಡ ಕಾಂಗ್ರೆಸ್ನ ನಾಯಕರು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ನ್ಯೂಸ್ ಅವರನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.